ಸರ್, ಇವತ್ತು ಬನ್ನಿಕುಪ್ಪೆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 30 ಕೋಟಿ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡಿಂದನೂ ಕೂಡ ದುಡ್ಡು ಕೊಟ್ಟಿದ್ದಾರೆ, PWDಯಿಂದ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಈ CSR ಫಂಡಲ್ಲಿ ಕುಡಿಯೋ ನೀರಿನ ಕಟ್ಟಿಗೆಗಳು, ಆಮೇಲೆ ಐಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಸರ್, ನೀವೊಂದು ಕಡೆ ಅಭಿವೃದ್ಧಿ ಮಾಡ್ತೀರಿ, ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ. ಒಂದು ಚರಂಡಿ ಕೂಡ ಮಾಡೋಕ್ಕಾಗ್ತಾ ಇಲ್ವಂತೆ ಸರ್ ಶಾಸಕರಾಗಿ. ನಾನು ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಅದೇನಾದ್ರು ವಿಚಾರಗಳಿದ್ದರೆ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರನ್ನ, ಅವರವರ ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ. ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಡ್ಜೆಟ್ನಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರವ್ರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಮಾಡಲಿ. ಅಂದರೆ ಸರ್, ಸಚಿವರಿಗೆ ಗೌರವನೇ ಕೊಡ್ತಿಲ್ಲ ಅಂತೇಳಿ ಸಚಿವರುಗಳು ಕೆಲವರಿಗೆ ಅವರವ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈಗ ಪರಮೇಶ್ವರ್ ಅವರು ಹೇಳಿದ್ದಾರೆ, ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಭಿವೃದ್ಧಿ ಮಾಡೋಕ್ಕೆ, ಕೇಂದ್ರ ಕೇಳಬೇಕು ಅಂತ ಹೇಳಿದ್ದಾರೆ ಸರ್ ನೆನ್ನೆ ಮಾತಾಡಿ. ಅಲ್ಲ, ಕೇಂದ್ರದವರು ಕೊಡಬೇಕಾದಂಥದ್ದನ್ನು ಕೊಡ್ತಾ ಇಲ್ಲ, ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅರ್ಥ. ಅಂದರೆ ಹಣ ಇದೆ ಅಂತೇಳಿ ಸರ್ಕಾರದಲ್ಲಿ. ನಮ್ಮ ಹತ್ರನೂ ಹಣ ಇದೆ, ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆಯಿಂದನೂ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತ. ರಾಜು ಕಾಗೆ ಅವರು ಹೇಳ್ತಾರೆ, ಅನುದಾನ ವಿಚಾರದಲ್ಲಿ ವಿಶೇಷ ಅನುದಾನ ವಿಚಾರದಲ್ಲಿ ಸಿಗ್ತಾ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾದಾಗ ಮನಸ್ಸಿಗೆ ಬೇಸರ ಆಗ್ತದೆ. ಮನಸ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದನ್ನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ MLA ಆಯ್ತಾನೆ, ಎಲೆಕ್ಷನ್ ಮಾಡ್ತಾರೆ, ಇನ್ನೊಬ್ಬ MLA ಆಯ್ತಾನೆ, ಅದು ಸಮಸ್ಯೆ ಬಗೆಹರಿತದ? ನಮಗೆ ಜನ ಆಶೀರ್ವಾದ ಮಾಡೋರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದೋ ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಅಂತ ಹಣ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು 25 ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 25 ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ. ನನಗೆ DK ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳೋಕ್ಕಾಗಲ್ಲ ನಾವು. ED ಅವ್ರನ್ನು ನಮ್ಮನ್ನ BJP ಅವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ? ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದೇನು ಹೊಸ ವಿಚಾರ ಆದರೆ ಕೇಳ್ರಪ್ಪ. ನಮ್ಮನ್ನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು, ಎಲ್ಲೆಲ್ಲಿ ಅವಕಾಶ ಸಿಗ್ತದಲ್ಲ ಎಲ್ಲ ನಮ್ಮನ್ನು ಅಣಿತಕ್ಕಂಥ ಕೆಲಸ BJP ಅವರು. ED ಅನ್ಬೇಡಿ ನೀವು. BJP ಅವರು ED ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು. ಅದು BJP ಅವ್ರು ಮಾಡ್ತಾ ಇರೋದು, ED ಅವರೆಲ್ಲ ವಿಚಾರಣೆ ಮಾಡ್ತಾ ಇರೋದು. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ರೆ CM ಕೇಳಿ DCM ಕೇಳಿ ಅಧಿಕಾರ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಹೋಗಿ ಮೂರನೇ ವ್ಯಕ್ತಿ ಬರಲಿ CM ಆಗಲಿ ಅಂತ. ಪಾಪ ಅವ್ರಿಗೂ ಪಾಪ ಕನ್ಸು ಕಾಣ್ತಾವ್ರೆ, ನನಗೇನಾರು ಅವಕಾಶ ಸಿಗ್ತದೇನೋ ಅಂತ. ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. 5 ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತದಲ್ವ, ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವ್ರಿಗೆ, ಅಥವಾ ಯಾರು ಕೊಡ್ತಾರೋ BJP ಅವ್ರು ಮಾಡ್ಕೋತಾರ, ಕುಮಾರಸ್ವಾಮಿ ಅವ್ರು ಮಾಡ್ತಾರೋ ಗೊತ್ತಿಲ್ಲ ನಮಗೆ, ಅವ್ರು ಮಾಡ್ಕೊಳ್ಳಿ ಅವಾಗ ತೀರ್ಮಾನ ಮಾಡೋದು. ಈಗ ನಮಗೆ ತೀರ್ಮಾನ ಮಾಡೋರು 5 ವರ್ಷ ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ಜಮೀರ್ ಅಹಮದ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆನ ಕೊಟ್ಟು ಅಂದರೆ ತನಿಖೆನ ಎದುರಿಸಬೇಕು ಅಂತೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇರುವಂಥದ್ದು ಸರ್. ಈಗ ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಅವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಅಲ್ಲ ಸರ್, ಇದು ಏನು ಸಂದೇಶ ಕೊಡ್ತದೆ ಸರ್? ಆದರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಅಂತ. ಅಲ್ಲ, ಅದನ್ನು ಅವ್ರನ್ನ ಕೇಳಬೇಕು ನೀವು. ನಮಗೆ ಗೊತ್ತಿಲ್ಲ ಅದೇನು ಅವರ ಒಳಮರ್ಮ ಏನೈತೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ಜಮೀರ್ ಇಲಾಖೆಯಲ್ಲಿ ಆ ಥರ ಏನೂ ಆಗಿಲ್ಲ. ನಮ್ಮ ತಾಲೂಕಿಗೂ ಕೂಡ ಗ್ರ್ಯಾಂಟ್ ಕೊಟ್ಟವ್ರೆ. ನಮ್ಮ ತಾಲೂಕಿನಲ್ಲೂ ಕೂಡ ಆ ಥರ ಯಾರೋ ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರು ಮಾಡಿಲ್ಲ. ಸಂಪುಟದ ಅನುಮೋದನೆಯಿಂದ ರಿಲೀಸ್ ಮಾಡಿ ಬಿಡುಗಡೆ ಆಗಿದೆ ಅಂತೇಳಿ ಆರೋಪ ಮಾಡಿ ಅಲ್ಪಸಂಖ್ಯಾತ ಮೈನಾರಿಟಿ ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಐತೆ, ಮಂತ್ರಿ ಅವರೇ, ಮುಖ್ಯಮಂತ್ರಿ ಅವರೇ, ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಸರ್, ಮಾಗಡಿ DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳಿ ಸರ್. ಯಾರ್ಯಾರು ಯೋಗ ಹೆಂಗೆಂಗದೋ ಯಾರಿಗೆ ಗೊತ್ತು ಗುರು. ಒಂದು ಸರಿ ಗೆದ್ದಿರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು. ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ. ಈಗ ಯೋಗ ಬರೋ ಗಂಟೆ ಕಾಯ್ಬೇಕಷ್ಟೇ. ಆ ಯೋಗ ಬರುತ್ತಾ ಅಂತೇಳಿ ಸರ್. ಅದೇ ಯಾರ್ಯಾರು ಏನು ನಾನೇನು ಭಗವಂತನ ಹೇಳೋಕ್ಕೆ, ಯೋಗ ಬರ್ತದೋ ಇಲ್ವೋ ಅಂತ ಭಗವಂತ ಹೇಳ್ಬೇಕು. ಏನು ಹಿರಿಯ ಶಾಸಕ ನಾನು ಶಾಸ್ತ್ರ ಹೇಳ್ತಾ ಇದ್ದೀನಿ, ನನಗೆ ಗೊತ್ತು ಶಾಸ್ತ್ರ. ಅದು ಹೇಳಿಲ್ವಾ? ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬರ್ತದೋ ಅವಾಗ ಆಯ್ತಾರೆ. ಸರಿ ಸರ್, ಧನ್ಯವಾದಗಳು.